ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಎಲ್ರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ಬ್ಲಾಗ್ನ ಶುರು ಮಾಡ್ತೀನಿ. ಸೊ ಬ್ಲಾಗ್ ಶುರು ಮಾಡ್ತಾರೆ ಅಂತ ಬಂದು ನಮ್ಮ ಮನೆ ಕೆಳಗಡೆಯಿಂದ ಇವಾಗೆಲ್ಲ ನಾವು ಬಾಯ್ಸ್ ಎಲ್ಲ ರೀಯೂನಿಯನ್ಗೆ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ಆಚೆ ಹೋಗ್ತಾ ಇದ್ದೀವಿ. ಬನ್ನಿ, ಫಸ್ಟು ಎಷ್ಟು ಗಲೀಜಾಗೈತೆ ನೋಡಿ ಗೈಸ್, ತೊಳೆದಿರೋ ಕಾರು. ನಾನೇನೆ ಒಂದು ಪೋಲ್ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ ರಾತ್ರಿ. ಏನೋ ತಲೆಗೆ ಐಡಿಯಾ ಹೋಗ್ತಾ ಇಲ್ಲ, ಏನು ಮಾಡೋದು ಇವತ್ತು ರಾತ್ರಿ, ಏನು ಮಾಡೋದು ಇವತ್ತು, ಎಲ್ಲರೂ ಸಿಗ್ತಾ ಇದೀವಲ್ಲ, ಏನಾದರೂ ಕಾಂಟೆಂಟ್ ಮಾಡಬೇಕು ಅಂತ. ಅದಕ್ಕೆ ಒಂದು ಕೆಲಸ ಮಾಡಿ, ನಿಮ್ಮ ಗ್ಯಾಂಗಲ್ಲಿ ಯಾರು ಹುಡುಗಿರಿಲ್ವಲ್ಲ, ಅದಕ್ಕೆ ಮ್ಯಾಡಿಗೆ ಹುಡುಗಿ ಗೆಟಪ್ ಹಾಕ್ಸ್ಬಿಡಿ, ನೀವೇನು ಎಂಜಾಯ್ ಮಾಡಬೇಕೆಲ್ಲ ಮ್ಯಾಡಿ ಜೊತೆ ಮಾಡಿ ಅಂತೆ. ಓಕೆ ಗೈಸ್, ಅಲ್ಲಿಂದ ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಸ್ಟುಡಿಯೋ ಹತ್ರ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ ಒಂದು ಕ್ಲೈಂಟ್ ಕಾಲ್ ಮಾಡಿದರು ನಮ್ಮ ಆಫೀಸ್ ನಂಬರ್ಗೆ. ಕಾಲ್ ಮಾಡಿ, ಬ್ರೋ ಅರ್ಜೆಂಟ್ ಇದೆ, ಒಂದು ಫೋಟೋಶೂಟ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಅದು ಬೇರೆ ಗರ್ಲ್ಸ್. ನಮ್ಮ ಪ್ರತಾಪಂಗೆ ಹುಡುಗಿರ ಹತ್ರ ಮಾತಾಡೋಕ್ಕೆ ಬರ್ತಲ್ಲ. ಅಣ್ಣ ಇವರೇನೋ ಇಂಗ್ಲೀಷಲ್ಲಿ ಮಾತಾಡ್ತಾವ್ರು, ನೋಡೋಣ ಬರೋಣ ಇಲ್ಲಿ ಅಂದ್ಬಿಟ್ಟು ತಗೊಬಂದು ಕೊಟ್ಟ. ಕಾಲೇಜ್ ಹುಡುಗಿರು ಅನಿಸುತ್ತೆ, ಗ್ರೂಪ್ ಆಫ್ ಪಿಕ್ಚರ್ಸ್ ಬೇಕು, ನಮ್ಮದು ಲಾಸ್ಟ್ ಡೇ ಇವತ್ತು, ಹಂಗೆ ಹಿಂಗೆ ಅಂತ ಹೇಳಿದ್ರು. ಸರಿ ಆಯಿತು ಬನ್ನಿ ಸ್ಟುಡಿಯೋ ಹತ್ರ ಅಂತ ಹೇಳಿದೆ. ಪ್ರತಾಪನ ಕಳಿಸಿದ್ದೀನಿ, ಅಣ್ಣ ಬೇಗ ಬರೋಣ, ನನಗೆ ಇವ್ರು ಇಂಗ್ಲೀಷ್ ಮಾತಾಡ್ತವ್ರೆ, ನನಗೆ ಅರ್ಥ ಆಯ್ತಾ ಇಲ್ಲ, ಅವ್ರು ಕನ್ನಡ ಬರೋಲ್ಲ, ನನಗೆ ಇಂಗ್ಲೀಷ್ ಬರೋಲ್ಲ ಅಂತ ಹೇಳ್ತಾವನೆ. ಸೊ ಅದಕ್ಕೋಸ್ಕರ ನಾವು ಆಚೆ ಹೋಗ್ತಾ ಇದ್ದವರು ಇವಾಗ ಫಸ್ಟು ಸ್ಟುಡಿಯೋ ಹತ್ರ ಹೋಗಿ ಆಮೇಲೆ ಆಚೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಯಾವ ಥರ ಇರುತ್ತೆ, ಅಲ್ಲಿ ಏನು ಮಾಡ್ತಾ ಇರ್ತಾನೆ ಪ್ರತಾಪ ನೋಡೋಣ. ಓ ಏನೋ ಇವರು ಪ್ರತಾಪನ ನೋಡಿ ಗೈಸ್, ಏನೋ ಇವರೇ ಅನಿಸ್ತದೆ. ಶಿಷ್ಯ ಹೂವು ಮುತ್ಕೊಂಡಂಗೆ ಮುತ್ಕೊಂಡ್ಬಿಟ್ಟವ್ರೆ. ಹಾಂ ಓಕೆ ರೆಡಿ. ಕಲಾಶ್ನಿಕಾವ್ ರೆಡಿ. ಅವನು ಟ್ರೈ ಮಾಡ್ತಾವ ನಿಮ್ಗೆಲ್ಲರಿಗೂ. ಹಾಂ ಏನಂದು ನಮ್ಮ ಪ್ರತಾಪ ನೋಡಿ ಗೈಸ್, ಬೇಗ ಬೇಗ ಶೂಟ್ ಮಾಡೋ. ಬರ್ತಾ ಇದ್ದೇನಾ? ಓಕೆ, ವಿಲ್ ಕ್ಲಿಯರ್ ದ ಬ್ಯಾಕ್ಗ್ರೌಂಡ್. ವೇಟ್, ತೋರ್ಸೋ. ಯಾರೋ ಇವರಲ್ಲ ಮಲಯಾಳೀಸು. ಶಿಷ್ಯ ನೀನು ಯಾರು ಹಿಡಿ ಹೇಳು. ನಾ ಏನು ಬರೋಲ್ಲ, ಏನು ಹಿಡಿಯೋದು ಸರಿಯಾದ ನೀನು ತೆಗಿ. ರೆಕಾರ್ಡ್ ಮಾಡ್ಕೊಂಡು. ಓಕೆ ಗೈಸ್, ಶೂಟೆಲ್ಲ ಮುಗಿಸಿ ಇವಾಗ ಆರ್ಯನ್ ಬ್ರೋ ಫಾರ್ಮ್ ಕಡೆ ಹೋಗ್ತಾ ಇದ್ದೀವಿ. ಆರ್ಯನ್ ಬ್ರೋ ಫಾರ್ಮಲ್ಲಿ ಆ್ಯಕ್ಚುಲಿ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ಆರ್ಯನ್ ಬ್ರೋ ಅವ್ರದ್ದು ಒಂದು ಗಣೇಶನ ದೇವಸ್ಥಾನಕ್ಕೆ ಪೂಜೆ ಕರೆದಿದ್ದಾರೆ. 11 ಗಂಟೆಗೆ ಹೋಗ್ಬೇಕಾಯಿತು, ನಾವು ಲೇಟ್ ಮಾಡಿಬಿಟ್ವಿ. ಸೊ ಬನ್ನಿ ಇವಾಗ ಹೋಗೋಣ. ಇಲ್ಲ ಅವನು ಅಲ್ಲಿ ಯಾರು ಅವ್ರೆ? ಓ ಏಯ್ ಬಾರ ಇಲ್ಲಿ, ಫೋಟೋಸ್ ಅಂತ ಚಪ್ಪಲಿ ಹೊಡಿಬೇಕಾಯ್ತು ಅವರು. ನೋ ಪ್ಲೀಸ್ ಅದು ಏನು ಮಚ್ಚ ಅಜೀಬ್ ಆಗ್ಬಿಟ್ಟೇನೋ, ಏನೋ ನೋ ಅಂದ್ರಂತೆ. ಏನು ಎಷ್ಟಂದ್ರ ಫೋಟೋ ತೆಗಿಯೋದು ತಕೊಟ್ಟೆ. ಓ ಇಲ್ಲಿ ನೋಡಿ ಗೈಸ್, ಇವತ್ತೆಲ್ಲ ಹಬ್ಬದ ಪ್ರಯುಕ್ತ ಇದು. ಅಂಜಲಿ ಎಲ್ಲೋಗಿದ್ದೆ? ನಿನ್ ಬಾಡಿಗೂ ಸ್ಕೂಟಿ ಬೇಕು ಮ್ಯಾಚ್ ಆಯ್ತಲ್ಲ ಕಡೆ. ನೋಡಿ ಇಲ್ಲಿ ಆದಿತ್ಯ ನೋಡ್ಕೊಂಬಿಡು, ಎಲ್ಲ ನೋಡ್ಕೊಂಬಿಡು. ಆಮೇಲೆ ಸ್ನ್ಯಾಪ್ ಅಲ್ಲಿ ಯಾರು? ಸರಿ ಬಾಯ್ 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 ಬಾಯ್. ಒಂದ್ ಸೆಕೆಂಡ್, ಹ್ಯಾಪಿ ಗಣೇಶ ಹಬ್ಬ. ಏನೋ ಇವತ್ತು ಎಲ್ಲ ಕಡೆ ಗರ್ಲ್ಸೇ ಸಿಗ್ತಾವ್ರೆ. ಅವ್ರಮ್ಮ ಅನ್ಸ್ತದೆ. ಆಂಟಿ 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 ಚೆನ್ನಾಗಿದ್ದೀರಾ? ಕೇಳಿಸಿಲ್ಲ ಬಿಡಪ್ಪ. ಕೇಳಿಸಿಲ್ವಾ? ಬ್ಲಾಗಲ್ಲಿ ನೋಡ್ತಾರೆ ಬಿಡು. ಆಂಟಿ ಕಮೆಂಟ್ ಹಾಕಿ. ನಮಸ್ಕಾರ. ಕಾಲ್ ಮಾಡ್ತೀವಿ ಆಮೇಲೆ. ಓಕೆ ಗೈಸ್, ಫೈನಲಿ ಬಂದು ಆರ್ಯನ್ ಬ್ರೋ ಅವ್ರ ಮನೆ ರೀಚ್ ಆಗಿದ್ದೀವಿ. ನೋಡಿ ಇಲ್ಲಿ ಮ್ಯಾಡಿ ಸ್ನ್ಯಾಪಲ್ಲಿ ಎಲ್ಲ ಬಾಯ್ಸ್ಗಳು ಸ್ನ್ಯಾಪ್ ಆಗ್ತಾ ಇರೋದು. ನನ್ನ ಮಗ ನಂಗೆ ಫಸ್ಟ್ ರಾತ್ರಿಗೆ ಹಂಗಡ ವಾಪಸ್ ಬಾ. ಹಾಯ್ ಕೋಕೋ. ರೈಟ್ ಬಾಯ್, ಸ್ನ್ಯಾಪಲ್ಲಿ ನೋಡೋಕ್ಕೂ ರಿಯಲ್ ಆಗಿ ನೋಡೋಕ್ಕೂ ಹೆವಿ ಡಿಫ್ರೆನ್ಸ್ ಅವನಲ್ಲ. ಒಳ್ಳೆ ಫರ್ರಿದಂಗಿದೆ. ಹಿಂಗೋ ನೋಡು. ಓಕೆ, ಗೌರಿ ಗಣೇಶ ಹಬ್ಬದ ಹಲೋ ಹಲೋ ಹಲೋ, ಹಾಯ್ ಕೋಕೋ, ಹಾಯ್ ಕೋಕೋ. ಗಣೇಶ ಹಬ್ಬದ ಶುಭಾಶಯಗಳು. ಹಾಯ್ ಕೋಕೋ, ಹಾಯ್ 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 ಹಾಯ್
ಹಾಯ್ ಓ ಓ ಓ ಓ ಓ ಓ ಓ. ಹೈ, ಚೆಕ್ 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 ಚೆಕ್. ಒಪ್ಪು ಏನ್ ಭಯ ಹೆಸರು? ಕೋಕೋ ಸಕ್ಕದಾಗವನಲ್ಲ. ಇನ್ನೊಬ್ಬ ಅವನೇ ಶ್ಯಾಡೋ ತೋರಿಸ್ತೀನಿ ರೀ. ಸಿವೋ ಸಿವೋ ಈ ಹುಷಾರು. ಶಿಡ್ಜುಗಿಂತ ಲೈಟ್ ವೆಯ್ಟ್ ಇದೆ. ನಮ್ಮ ಬಿಸ್ಕಿಗಿಂತ ಹಿಂಗೆ ನೋಡಿ. ಬಟ್ ಇದೆಲ್ಲ ಏನಂದ್ರೆ ಕೂದಲೋದೇ ಹಿಂಸೆ. ಮೇಂಟೈನ್ ಮಾಡೋಕ್ಕಲ್ಲ. ಶ್ಯಾಡೋ ನೋಡಪ್ಪ ಇಲ್ವಾ ಶ್ಯಾಡೋ ಬಾಯ್ ಶ್ಯಾಡೋ ಬಾ ಬಿಡು ಬಿಡು ಅವನ. ಯಾವ ಬ್ರೀಡ್ ನೋಡಿ ಇವನು ಎಷ್ಟು ಉದ್ದ ಅವನೇ. ಅವನು ಹುಚ್ಚೆ ಹೋಯ್ತವನೆ. ಅದು ಕೇನ್ ಕ್ರೋಸು. ಹಾಂ ಹೌದು ನೋಡಿದೆ. ಹಾಯ್ ಹಾಯ್ ಹಾಯ್. ಅಭಿಮಾನಿ ಕಣಣ್ಣ. ಹೆಂಗೈತ್ ನೋಡು ಯಪ್ಪ. ಏನ್ ಭಯ. ಅಯ್ಯೋ ಹೆಂಗೈತ್ ನೋಡು. ಹೆಂಗೈತ್ ನೋಡು. ಓಡಪ್ಪ ನೀನು ಓಡಪ್ಪ. ಅಯ್ಯೋ ಅಯ್ಯೋ ಇವ್ನು ಕ್ಯಾರೆ ಬುಡ್ಡ ಅನ್ನಲ್ಲ ಅದನ್ನ ನಾವು ತಂದಾಗಿಂದ ಇವ್ನು ಬೇಜಾರು. ಹೆಂಗೋನ್ ನೋಡು. ಅದೇ ಪವನ್ ಅಂತ ಅಪ್ಪ. 3 ಜನ ಹಾಕ್ಬೇಕು. ಭಯ ಇದೆ. ಅಭಿಮಾನಿ ಕಣಣ್ಣ ನಾನು. ಗುಡ್ ಬಾಯ್ ಶಾಡೋ ಗುಡ್ ಬಾಯ್. ಗೈಸ್ ನೋಡಿ ಹೆಂಗೈತೆ ಘಟ. ಹಾಂ ಅಯ್ಯೋ ಎಷ್ಟು ವರ್ಷ? ಇದು ಅಲ್ಲದೆ ಮನುಷ್ಯನ ಸಾಯಿಸೋದ್ರಲ್ಲಿ ಹಾಂ ಏನು ಕೊರಸ ಗುರು 10 ಸೆಕೆಂಡಿಗೆ ಸಾಯಿಸ್ಬಿಡ್ತದೆ ಡೈರೆಕ್ಟ್ ಕತ್ಗೆ ಬಾಯ್ ಹಾಕೋದು. ಯಾಕೋ ಕತ್ಕೊಳ್ಳಿ ಎಷ್ಟು ಗಟ್ಟಿ ಇದೆ. ಅಲ್ಲ ಎಷ್ಟು ವರ್ಷ ಇದಕ್ಕೆ? ಇವಾಗ 4 ಇಯರ್ಸ್ 5 ಇಯರ್ಸ್. ಅದು ಫೀಮೇಲ್ ಇದೆ ನೋಡೋದು. ಮೀಟಿಂಗ್ ಮಾಡ್ತೀನಿ ಮಾಡಿ ಅವನಲ್ಲ. ಕಿವಿ ನೋಡಿ ಹೆಂಗೆ ನಿಂತ್ಕೋತದೆ. ಎಷ್ಟು ಲೈಟ್ ವೆಯ್ಟ್ ಅಲ್ಲ. 5 kg ಅಷ್ಟೇ ಬರೋದು. ಬಿಸ್ಕಿಗಿಂತ ಕಮ್ಮಿ ಇದ್ದಾನೆ. ಕಮ್ಮಿ ಅವನೇ ವೆಯ್ಟು. ಲೋಪರ್ ನಾನು ಮಾಡ. ಹೆಂಗವ್ರು ನೋಡು ಮುಂಚ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಕಣೋ. ಅದು ಕಾಲಿಕ್ಕಿದ್ರೆ ಇದು ಹೋಗ್ಬಿಡ್ತದೆ. ಇದು ಅದೇ ಎದುರ್ಕತೆ ಕರ್ಕೊಂಡೋಗು. ಇದನ್ನ ಕಾರಲ್ಲಿ ಎತ್ತಾಕೊಂಬಂದ್ರೆ ಎಲ್ಲ ಹುಚ್ಚ ಇಟ್ಕೊಂಡ್ಬಿಡ್ತಾರೆ. ಹೌದಾ? ಮಾಡಿ ನೋಡು ಒಂದ್ಸರಿ ನೆಕ್. ನೀನ್ ನೆಕ್ ಬಿಟ್ಟು ಹೊಡ್ತಾ ಇದ್ದ? ಇದು ಹೆಂಗೆ ಐತೆ ನೋಡು ಪಿಳ್ಳೆ. ಹಾಯ್ ಪಿಳ್ಳೆ ಹೆಂಗೆ ನಿಂತ್ಕೋತಾನೆ ನೋಡು ಆಲ್ರೆಡಿ. ನಾನು ಇದ್ಬಿಟ್ಟಿದ್ರೆ ಇಸ್ಕಿನೇ ಸಾಯಿಸ್ಬಿಟ್ಟಿರು ಬಂದೆ ನಾನು. ಗೈಸ್ ಇವಾಗ ನಾವು ಆರ್ಯನ್ ಬ್ರೋ ಹೋಮ್ ಟೂರ್ ಮಾಡ್ತಾ ಇದ್ದೀವಿ ಬನ್ನಿ. ಹೆಂಗೈತೆ ನೋಡಿ. ವಾ ಭಯ. ಇರೋ ಶಿಷ್ಯಲ್ಲ ಬಂದ್ರೆ ಭಯ ಆಯ್ತು ಇರೋ. ಹಾಂ ಏನು ಭಯ ಇದು. ಸೇಮ್ ಸೈಜ್ ಇಲ್ಲಿ ಬಗ್ಗೆ ನೋಡ್ಬೇಕಾದ್ರೆ ಅಯ್ಯೋ ಎಷ್ಟು ಭಯ ಬರೀ ಅದು ಟೈರ್ 52 ಸರ್. ಬಾ ನಾವಿದ್ದಾಗ ಏನು ಮಾಡೋದು? ಕೇಳೋ. ಹಾಂ ಓ ಎಲ್ಲ 4-5 ವರ್ಷ ಆಯ್ತಲ್ಲ ನೋಡೋದು ಟೂರೆಲ್ಲ. ದಸರಾ ತೆಗಿಯೋದು, ಪೂಜೆ ಮಾಡೋದು, ನಿಲ್ಸೋದು. ಯಪ್ಪ ಇದು ನೋಡಿ ಗೈಸ್, ಇದು ಹೇಳಲ್ಲ ಇದ್ರ ಬಗ್ಗೆ ಎಲ್ಲ. ಡುಕಾಟಿ ಭಯ ಇದು ಯಾವ್ದಿದು? ದೇವಿ ಹೇಳ್ತಾರೆ. ಹಾಂ ಡುಕಾಟಿ ಡಿಯಾವೇನಾ? ಗಾಡಿ ಪಿನ್ ಗೊತ್ತಿಲ್ವಾ? ನಿಮ್ದೇ ತಾನೇ ಭಯ? ನೋಡಿ ಹೆಂಗ್ ಆನ್ ಮಾಡೋದು ಇದು ಅಂತ. ಹೆಂಗೈತ್ ನೋಡ್ ಟೈರ್. ಯಪ್ಪ ಸರಿ ಬಿಡು. ಇಲ್ಲಿಂದ ಪೂರ್ತಿ ಚೇಂಜ್. ಆಫ್ ಸಿಂಗರ್ ಇಲ್ಲಿಂದ ಪೂರ್ತಿ ಚೇಂಜ್. ಅದೆಲ್ಲ ಫುಲ್ ಚಾರ್ಸಿನೇ ಚೇಂಜ್ ಆಗಿರ್ತಾರೆ. ಇದು ಸಿಂಗರ್. ಯಪ್ಪ
ಇದೇನು ಡಿಕ್ಕಿನ ಭಯ? ಹಾಂ, ಬಟ್ ಅದು 2 ಸೀಟ್ ಆಗಲ್ಲ ಅದು ನಿಮ್ಮ ಇವ್ರದ್ದು ಡ್ಯಾಡಿದು ಅದು ನಮ್ಮ ಡ್ಯಾಡಿ ಫಸ್ಟ್ ಸೈಕಲ್. ಯಾವುದು ಅದಾ? ಅಟ್ಲಾಸು ಹಿಂಗೆ ಅಟ್ಲಾಸ್ ಫಿಲಿಪ್ಸ್ ಅಟ್ಲಾಸ್ ಫಸ್ಟ್ ಸೈಕಲು. ಇದು ನಮ್ಮ ಅಕ್ಕ ಮಗುದು ಫಸ್ಟ್ ನಾನು ಗಿಫ್ಟ್ ಮಾಡಿದ್ದು, ಅವಳು US ಅಲ್ಲಿ ಇದ್ದಾರೆ. ಹೆಂಗೈತೆ ನೋಡಿ ಸೈಕಲ್ ಗೈಸ್, ಎಲ್ಲಿಂದ ಬಂದಿರೋದು ನೋಡಿ. ಹಾಂ, ಫಸ್ಟ್ ನಮ್ಮಲ್ಲಿ ಇದೆ ಪೂಜೆ ಯಾವಾಗಲೂ. ಏನಣ್ಣ ಏನು ಮಾಡ್ತಾ ಇದ್ದೀರಾ? ಇರಿ ಒಂದು ನಿಮಿಷ ಇರಿ ಗೈಸ್. ನೋಡಿ ಈ ಗಾಡಿನ ತಗೊಬಂದು ಶಾಡೋ ಎಲ್ಲ ಖರ್ಚು ಮಾಡಿಬಿಟ್ಟು ಸಮೇತ ಫುಲ್ ಕಬ್ಬಣನೇ ಕಟ್ ಮಾಡಾಕ್ಬಿಟ್ಟಿದ್ದ ಅವನು, ಪೀಸ್ ಆಗ್ಬಿಟ್ಟಿತ್ತು ಒಂದು ನೈಟಿಗೆ. ಇದು ನೋಡು ಹೆಂಗೆ ಕಚ್ಚವ್ ಮುಚ್ಚ. ಹಾಂ, ಕಾಲು ಇಡ್ತದೆ. ಚೆನ್ನಾಯ್ತು ನೋಡು, ತಗೋತಿಯಾ? ಪೋಸ್ಟ್ ಆಫೀಸ್ದು ಅವಾಗ ಮನೆ ಕಟ್ಟಿದವ್ರಿಗೆಲ್ಲ ಗೊತ್ತಿರ್ತದೆ ಇದು. ಯಾರ ಶಾಂಪು ಗಿಂಪು ಎಲ್ಲ ಹಾಕ್ಬಿಟ್ಟವ್ರು ಒಳಗಡೆ. ಕ್ಲಿನಿಕ್ ಪ್ಲಸ್ ಶಾಂಪು ಐತೆ, ಏನೋ ಬುಟ್ಟಿ ಡಬ್ಬ ಐತೆ. ಕ್ಯಾಮ್ರಾ ನೋಡಿ ತೆಗಿ ಗೇಟ್ ಒಳಗಡೆ ಹೋಗೋಣ. ಟೈಮ್ ಇಲ್ಲ ಗೈಸ್, ಆಮೇಲೆ ತೋರಿಸ್ತೀನಿ ಒಳಗಡೆ. ನೋಡಿ ಆದರೂ ಸಾಕಾದ ಮುಡುಗೋರು ಗಾರ್ಡನಲ್ಲಿ ಕ್ರೇಜಿ ಎಲ್ಲ. ಓಹ್, ಪೋಸ್ಟ್ ಬಾಕ್ಸಲ್ಲೆಲ್ಲ ಬರೀ ಬಾಕ್ಸೇ ಇವೆ, ಪೋಸ್ಟ್ ಇಲ್ಲ. ಓಕೆ ಗೈಸ್, ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಆರ್ಯನ್ ಬ್ರೋ ಅವ್ರ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಸೊ ಪೂಜೆ ಕರೆದಿದ್ರು, ಬನ್ನಿ. ದೇವರೇ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಅದರಲ್ಲಿ ಇವ್ನಿಗೆ ಆಶೀರ್ವಾದ ಮಾಡಿಲ್ವಂತೆ, ಒಂದೇ ಕಣ್ಣಲ್ಲಿ ಅಳ್ತಾವನೆ. ಶೀಘ್ರಮೇವ ಕಲ್ಯಾಣ ಕರೆಕ್ಟಾಗಿ ಹೇಳಿದ್ರು. ಅದು ಮಾಡ್ಬೇಕಂತೆ. ನೀವನ್ನೇ ಎತ್ತಿಕೊಂಡ್ಬಿಟ್ಟಿರೋರು ಇವಾಗ. ಕರೆಕ್ಟಾಗಿ ಹೇಳಿದ್ರೆ ಆಂಟಿ, ಫಸ್ಟ್ ಇವನ್ಗೆ ಆಗ್ಬೇಕು. ಗೈಸ್ ಅಲಂಕಾರ ತುಂಬ ಚೆನ್ನಾಗಿ ಮಾಡೋರಲ್ಲ. ಹೇಳಿ. ಹಾಂ ಸರ್, ಪೂರ ದೇವಸ್ಥಾನದೆಲ್ಲ ತೆಗೆದುಬಿಟ್ಟು ಹೇಳಿ. ಅದೇ ತೆಗ್ದಿದ್ದೀರಾ? ನಗರದಲ್ಲಿ ಹೋಗಿ ತನಿ ಎರಿಬೇಕಾಗಿತ್ತು ಗೈಸ್, ಬಟ್ ಈ ಸರಿ ಆಗಲಿಲ್ಲ ನೋಡಿ. ಇಲ್ಲ ಬೈ, ತುಂಬಾ ದಿನ ಆದ್ಮೇಲೆ ನಂಗೆ ಇಷ್ಟೊಂದು ಮರ್ಯಾದೆ ಕೊಟ್ಟು ಬೆಳಿಗ್ಗೆ ಫೋನ್ ಮಾಡಿ ಬಾಡಿಗೆ ಹಾಕಂತ ಇತ್ತು. ಇವಾಗೆಲ್ಲ ನೋಡಿದ್ರೆ MLA ತರ ಸನ್ಮಾನ ಮಾಡ್ತಾರೆ. ವೈಟ್ ಅಂಡ್ ವೈಟ್ ಪಾಲೆ ಹಾಕೊಂಡಿಲ್ವಲ್ಲ? ಸಂಕ್ರಾಂತಿ ಹಬ್ಬಕ್ಕೆ ಕಸಗೆ ರೆಡಿ ಮಾಡ್ತಾರಲ್ಲ, ಮಾಡ್ಬೇಕು. ಸಕ್ಕದಾಗೈತೆ ಮಚ್ಚ, ದೇವರಾಡೆ ಸೂಪರ್ ಆಗೈತೆ, ಅಲ್ಟಿಮೇಟ್. ಓಕೆ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲ ಚೆನ್ನಾಗಿದೆ. ಅವ್ರು ನೋಡ್ಕೊಂಡು ಹೋಗ್ತಾರೆ ನೋಡಿ, ನಿಲ್ಸಿದ್ರು ಇವಾಗ ಫೋಟೋ ತಗೊಳಕ್ ಬಿಡ್ತಾವ್ರೆ. ಅಯ್ಯೋ, ಬನ್ನಿ ಗೈಸ್. ಈ ಪಕ್ಕದ ರೋಡಲ್ಲ ನಿಮ್ಮ ಮನೆನಾ? ಇದೆ ಹಿಂದ್ಗಡೆ. ಇದೇನಾ ಮನೆ ನೀವು ಹೇಳಿದ್ದು? ಇರ್ಲಿ ನಡಿಯಪ್ಪ. ಬೇನ್ ಚಪ್ಪಲಿ ಹಾಕೊಂಡು ಬಂದ್ಬಿಟ್ರ? ಏಯ್ ಬಿಡೋ, ನೀನ್ ಬಿಡೋ. ಅವ್ರ ಫಿಂಗರ್ ಪ್ರಿಂಟ್ ಕೊಟ್ಟರೆ ಮನೆಯವ್ರು ಮಾತ್ರ ಓಪನ್ ಆಗುತ್ತೆ. ಈ ಕಡೆ ಓಪನ್ ಆಗುತ್ತೆ, ಆ ಕಡೆ ಓಪನ್ ಆಗುತ್ತೆ. ಗೆಸ್ಟ್ಗಳು ಬಂದರೆ ಅವ್ರಿಗೆ ಆ ಕಡೆ ಓಪನ್ ಆಗುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಪ್ರಿಂಟ್ ಕೊಟ್ಟರೆ, ಫಿಂಗರ್ ಪ್ರಿಂಟ್ ಕೊಟ್ಟರೆ ಈ ಕಡೆ ಓಪನ್ ಆಗುತ್ತೆ. 3A 4A ಮೇಲ್ಗಡೆಗೂ ಐತೆ. ಹ್ಞೂ ಮಚ್ಚ, ಮೇಲ್ಗಡೆಗೂ ಐತೆ. ಮನೆ ಕಟ್ಟಿ ಇನ್ನೂ ಏನೂ ಮಾಡಿಲ್ಲ, ಹಂಗೆ ಬಿಟ್ಟು ಹೊಸ ಮನೆ ಹಂಗೆ ಬಿಟ್ಬಿಟ್ಟಿದ್ದೀರಾ? ಗುರುಪ್ರವೇಶ ಮಾಡಿ. ಗುರುಪ್ರವೇಶ ಮಾಡಿದೆ ಅಷ್ಟೇ. ಒಂದು ದಿವಸ ಯಾರು ಇಲ್ಲ, ನಮ್ಮ ಅಕ್ಕ ಬಾಬಾ ಒಂದು ದಿವಸ ವಾಸ್ತು ಆದಮೇಲೆ ಇದೆ ಅಷ್ಟೇ. ರೂಮ್ಸ್ ಯಾರು ಯೂಸ್ ಮಾಡ್ತಾರೆ ಅದೇ ಹೋಗ್ತದೆ. ಅದು ಸ್ಟೋರ್ ರೂಮು, ಇದು ಓಪನ್ ಕಿಚನು, ಇದೆಲ್ಲ ಫ್ರಿಜ್ ಗಿಜ್ ಎಲ್ಲ ಫುಲ್ ಕಸ್ಟಮೈಸ್ ಇದೆ. ಸ್ಪೇಸ್ ಅದು ಕಸ್ಟಮೈಸ್ಡ್.
ಅಲ್ಲ ಬೈ ಅವಾಗ ಕಟ್ಬೇಕಾದಾಗ ಅವರು ಫಾರಿನ್ ಸೆಟ್ಲ್ ಆಗ್ತಾರೆ ಅಲ್ಲೇ ಒಂದು BHK ಇದ್ರೆ ಭಯ್ಯ ಇದು ಸೈಟ್ ದೊಡ್ಡ ಆಯ್ತು ಭಯ್ಯ. ಇಲ್ಲಪ್ಪ ಇಲ್ಲ 100% ದೊಡ್ಡ ಐತೆ ಯಪ್ಪ ಎಲ್ಲ ಸ್ಮಾರ್ಟ್ ಸ್ಪೇಷಿಯಸ್ ಇದು ಭಯ. ಯಾವುದೇ ಕಾರಣಕ್ಕೂ ನೀವು ಹೇಳೋ ರೇಡಿಯಸಲ್ಲಿ ಸೈಟ್ ಇಲ್ಲ, ಸೈಟ್ 100% ಜಾಸ್ತಿ ಐತೆ. 1 BHK ಇದು ವಿತ್ ಬಾಡಿ ಮಸಾಜ್ ಭಯ ಮಾಡಿಸ್ಕೊಳ್ಳ ಇದೆಲ್ಲ ಫುಲ್ ಬಾಡಿ ಮಸಾಜ್ ಎಲ್ಲ ಆಯ್ತು. ಓ ಎಲ್ಲ ಅದೇ ಸ್ನಾನ ಮಾಡಿಸ್ತದೆ ಅನಿಸ್ತದೆ. ಮೈತಿಕ ಕ್ಯಾರದ್ರ ಬರ್ತಾರೆ ಬೇಕಷ್ಟೇ ಹಂಗೆ. ಇನ್ನ ಎಲ್ಲ ಕಂಪ್ಲೀಟ್ ಆಗಬೇಕು ಇದು. ವಾಕ್ ಥ್ರೂ ವಾಟ್ರೂಮ್ ಫಿನಿಶಿಂಗ್ ನೋಡಿದ್ದು ನೋಡಿದೆ ಎಲ್ಲ ಫ್ಯಾಕ್ಟ್ರಿ ಇದು ಅಲ್ಲ ಕಟ್ಸ್ಬಿಟ್ಟು ಹಂಗೆ ಬಿಟ್ಟಿದ್ದೀರಲ್ಲ ನೀವು. ಏನು ಮಾಡಲ್ಲಪ್ಪ ಅವ್ರಿಗೆ ಯೋಗ ಇಲ್ಲ ಅಷ್ಟೇ. ಅವ್ರು ಬರಲ್ಲ ಅಂತ ಭಯ. ಇದೆಲ್ಲ ಸ್ಮಾರ್ಟ್ ಸ್ವಿಚ್ಗಳು. ಅಲ್ಲಿ ಲೈಫ್ ಸ್ಟೈಲ್ ನೋಡ್ಬಿಟ್ಟಿರ್ತಾರಲ್ಲ ಮಕ್ಕಳು ಬೇರೆ ಅಲ್ಲೇ ಹೋಗೋದಿಲ್ಲ. ಅವ್ರ ಮಕ್ಕಳು ಇವಾಗ ಹೆಂಗ್ ಮಾಡ್ತಾರೆ ಅಂತಂದ್ರೆ ಅಯ್ಯೋ ಇನ್ನು ಅಮೆರಿಕ ಬೇರೆಯವರು ಯೂಸ್ ಇನ್ ಇಂಡಿಯಾ ಇನ್ ಅಮೆರಿಕ ದೇರ್ ಇಸ್ ನೋ ಮಸ್ಕಿಟೋಸ್. In India, wherever you go, mosquitoes follows me and bites. In America, blue river. Here, brown water. ಹಂಗೆ ಕಂಪೇರ್ ಮಾಡೋದು. Mosquitoes loves China. ಮನೆ ನೋಡಿ ಗೈಸ್ ಹೆಂಗಿದೆ. ಹಾಂ ಆ್ಯಕ್ಚುಲಿ ಇದನ್ನೇನೇನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಐತೆ. ಬಾಡಿಗೆಗೂ ಐತೆ, ಬೇಕಾದ್ರೆ ಬಾಡಿಗೆಗಿದ್ರು ಬರ್ಬೋದು. ಇದು ಪ್ರಮೋಷನ್ ಅಲ್ಲ, ಇದು ಆರ್ಯನ್ ಬ್ರೋ ಅವ್ರ ಅಕ್ಕಂಗೆ ಕಟ್ಸ್ಕೊಟ್ಟಿದ್ದು ಮನೆ. ಗ್ರೂಪ್ ಪ್ರವೇಶ ಮಾಡಿದಾರಷ್ಟೇ, ಒಂದು ದಿವಸನೂ ಬಂದಿರಲಿಲ್ಲ. ಅವ್ರು US ಅಲ್ಲೇ ಅವರೇ. 2 ವರ್ಷ ಆಯಿತು, ಮನೆ ಹಂಗೆ ಬಿದ್ದಿದೆ, ಏನೂ ಮಾಡಿಲ್ಲ. ಇವಾಗ 2 ವರ್ಷದಿಂದ ಸುಮ್ಮನೆ ಬಿದ್ದೈತಲ್ಲ ಅಂದ್ಬಿಟ್ಟು ರೆಂಟ್ ಕೊಡೋಣ ಅಂತ ಪ್ಲಾನ್ ಆಗ್ತದೆ. ಆಯ್ತು ಬಿಡ್ರಿ, ಹೇಳಲ್ಲ, ಹೇಳ್ಬಿಟ್ಟಿದ್ದೀನಿ. ಅಲ್ಲೊಂದು ರೂಮಾ ಇಲ್ಲೇನಾಯ್ತಪ್ಪ, ಜನರಲ್ ಟಾಯ್ಲೆಟು, ಗೆಸ್ಟ್ ರೂಮು. ಅಬ್ಬಾ ಈ ಇಂಟೀರಿಯರು, ಈ ವುಡ್ ವರ್ಕ್ ಎಲ್ಲ ಎಷ್ಟು ಖರ್ಚಾಗಿರ್ತೈತೆ. ಸರಿ ಬಿಡು, ಇದೆಲ್ಲ ಇಂಟೀರಿಯರು ಕನ್ಸ್ಟ್ರಕ್ಷನು ಇದ್ರ ಬಗ್ಗೆ ಐಡಿಯಾ ಇದ್ದರೆ ಮಾತ್ರ ಗೊತ್ತಾಗಂತ ನಿಮಗೆ. ಅಯ್ಯೋ ಭಯ, ಇದೇನು ಮಾಡ್ಕೊಂಡ್ರಾ? ಹೋಮ್ ಥಿಯೇಟ್ರಾ? ಫಸ್ಟ್ ಒಂದು ಕಡೆಯಿಂದ ನೋಡೋಣ ಇದು. ಇದು ನಿನ್ನ ಮಾಸ್ಟರ್ ಬೆಡ್ರೂಮಾ? ಇಲ್ಲ, ಇದು ಅಪ್ಪನ ಮಗಳಿಗೆ ಒಬ್ಬಳಿಗೆ. ಅದೇ ಹಾಂ, ಏನೋ ಆಸೆ ಅಪ್ಪ, ಮಿಡಲ್ ಕ್ಲಾಸ್ ಅವ್ರದ್ದು. ನಿಮ್ಮ ಥರನಾ? ಅಲ್ಲ ಅವನು. ಹಾಂ ನೋಡಿ, ಇಲ್ಲಿ ಒಳ್ಳೆ ಶ್ಯಾಂಡ್ಲಿಯರ್ ಹಾಕ್ತಾರೆ. ಝೂಮರು ಹಾಕಿ. ಓಹೋ, ನಿಮಗೆ ಗೊತ್ತಿಲ್ವ ಭಯ್ಯ ಬಾಲ್ಕನಿನ ಅಂತ ಅವನ್ನ ಕೇಳ್ತಾ ಇದ್ದೀರಾ? ಅಯ್ಯೋ ಪಾರ್ಕ್ ಬೇಡ ದೇವ್ರೆ, ಅದು ಹಿಂಗಾಗ್ಬಿಟ್ಟು ಗೊತ್ತಾ? ಏನು ಕೂಡೈತೆ, रुको भैया निकालो इसको देखेंगे, कुछ नहीं करेगा. ಬಾಲ್ಕನಿ ನೋಡಿ ಗೈಸ್. ಏನು ಮಚ್ಚ ನೀನು? ಅದೊಂದು ಸಾಂಗ್ ಐತೆ ಗೊತ್ತಾ? ತಿರ್ಬೋಕಿ ಶೋಕಿ ನನ್ನ ನೋಡು 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 ಅಂದ್ರು ಬೇಡ 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 ಅಂದ್ರು ಅಲ್ಲೇ ಅಲ್ಲೇ ನೋಡು ಅಂತದೇ ಅಂತ. ಇದು 1 BHK ಇದ್ದಂಗೆ ಐತೆ ವಾಶ್ರೂಮು. ಗ್ರೂಪ್ ಪ್ರವೇಶ ಮಾಡಿದ್ಮೇಲೆ ನೀವೇನೂ ಮಾಡಿಲ್ಲ. ಇದು ಹೋಮ್ ಥಿಯೇಟ್ರಾ? ಎಲ್ಲಿ ನೋಡಿದ್ರು ಗ್ರೀನರಿ. ಇನ್ನ ರೂಮ್ ಕೊಟ್ಟಿರೋದಲ್ಲ, ಪ್ರತಿಯೊಂದಕ್ಕೂ ಸನ್ಲೈಟ್ ಬೀಳಬೇಕು ಅಂತ. ಅಲ್ಲಿ ಗರುಡ ಮಾಲು, ಇಲ್ಲಿ ಮನೆ, ಹೆಂಗಿದೆ ಹೇಳಿ. ಹೋಗ್ತಾ ಇದೀವಿ ನಾವು. ಎಲ್ಲಿದ್ದೀರಾ? ಗೇಟ್ ಒಳಗೆ ಹೋಗ್ತಾ ಇದೀವಿ, ಫಾರ್ಮ್ ಹೌಸ್ ಒಳಗೆ. ನೀವೆಲ್ಲಿದ್ದೀರಾ? ಗೈಸ್ ಬಂದ್ವಿ ನಮ್ಮ ತವ್ರ ಮನೆಗೆ. 2ನೇ ತವ್ರ ಮನೆ. ಬಿಟ್ಟ ಸ್ನ್ಯಾಪ್ನ. ಅಯ್ಯೋ ರಾಮ, ಏನು ವೆದರ್ ನೋಡಿ ಗೈಸ್. ಊಟ ಮಾಡೋ ಟೈಮ್, ಪ್ರಸಾದ ತಿನ್ನೋ ಟೈಮ್, ಊಟ ಮಾಡೋ ಟೈಮಲ್ಲ. ಏನು ಬ್ರೋ, ಏನೋ ತೊಗೊಂಬರ್ತಾ ಇದ್ದೀರಾ? ಹಬ್ಬದ ಪ್ರಯುಕ್ತ ಅಂಗಡಿ ಓಪನ್ ಮಾಡಿದ್ರಾ? 10 ಗಂಟೆಗೆ ಓಪನ್ ಮಾಡ್ಬಿಟ್ಟು ಊಟ ಟೈಮ್ಗೆ ಬಂದವ್ರೆ. 7 ಗಂಟೆ ಬಿಟ್ಟಿರ್ತಾರೆ. ಯಾಕೆ ಹೇಳೋ,
ನೋಡ ಸೈಟ್ಸ್ ಕೇಳ್ದಲ್ಲ ನೋಡು ಸೈಟ್ಸು ಫೋನ್ ಮಾಡದೆ ಬಂದೈತೆ ಗೈಸ್ ಇವಾಗ ತಾನೇ ಮಾಡಿ ಹೇಳ್ತಾ ಇದ್ದ ಸ್ವಲ್ಪ ಮಿಕ್ಸರ್ ಮತ್ತೆ ಸ್ವೀಟ್ ನಿತಿನ್ ಬ್ರೋ ಕಾಂತಿ ಸ್ವೀಟ್ಸ್ ಇಂದ ನಮ್ಮ ಮನ್ಸಿನ ಮಾತು ಏನು ಮಚ್ಚ ಏನು ಸ್ವೀಟ್ ಇದು ಇದು ಏನಿದು ಏನು ಸ್ವೀಟ್ ಹಾಂ ರಸಗುಲ್ಲ ಅಲ್ಲ ಅದು ರಸ್ಮಲೈ ನಾವೇನೋ ಮಾಡ್ತಾ ಇಲ್ಲ ಭಯ ಪವನ್ ಆಡ್ತಾವ ನೋಡಿ ಹೊಡೆಯಲ್ಲ ಅಷ್ಟೊತ್ತಿಗೆ ಸುಮ್ಮನೆ ಹಂಗೆ ಟೈಮ್ ಪಾಸ್ ಮಾಡ್ತಾ ಇದೀವಿ ಗೈಸ್ ಏನೂ ಮಾಡ್ತಾ ಇಲ್ಲ ಬ್ರೋ ಯು ಆರ್ ಎಂಜಾಯಿಂಗ್ ದ ಬೆಸ್ಟ್ ಲೈಫ್ ಬ್ರೋ ಅಂತಾರೆ ಅವ್ರ ಕಮೆಂಟ್ ಅಲ್ಲಿ ನಂದೇ ಆಟ ಫಸ್ಟ್ ಹೇಳಿ ಇವತ್ತು ರೂಲ್ಸ್ ಹೇಳಿ ಬೆಟ್ಟ ಆಡೋಸ್ತಾರೆ ಇವಾಗ ಬೆಟ್ಟೆಲ್ಲ ಏನು ಮಾಡ್ತಾ ದುಡ್ಡಿಗೆಲ್ಲ ಆಡಬೇಡ ಹೇಳಲೇ ಎಷ್ಟೆಷ್ಟು 50 ರೂಪಾಯಿ ಯಾವುದೋ ಚೀಪ್ 50 ರೂಪಾಯಿ ಯಾರು ತೋಲ್ತಾರೆ ಅವರು ನಮ್ಮ ಸುಜಿತ್ ಗೌಡ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಮ್ಮನ್ನ ಖುಷಿಯಾಗಿ ಇಡೋದಕ್ಕೆ ಪಾಪ ತುಂಬ ಕಷ್ಟಪಡ್ತಾರೆ. ನೋಡಿ 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 ಹುಷಾರು ಜಾರ್ಗಿರ್ ಬಿದ್ದೀಯಾ ನೋಡಿ ಗೈಸ್, ನೋಡಿ ನಮ್ಮ ಬೇರೆ ಬಾಯ್ಸ್ ಎಲ್ಲ. ಓಕೆ ಗೈಸ್, ಸೀನ್ ಏನಂತ ಹೇಳಿದ್ರೆ ಇಲ್ಲಿಂದ ಮುಂದಕ್ಕೆ ಏನು ಫುಟೇಜ್ ಇತ್ತು ರಾತ್ರಿ ಫುಟೇಜು ಅದನ್ನ ಬೇರೆ SSD ಕಾಪಿ ಹಾಕ್ಬಿಟ್ಟು ಅದಕ್ಕೆ ಎಡಿಟಿಂಗ್ ಅಂದ್ಬಿಟ್ಟು SSD ಹಾಕಿ ಕಳಿಸ್ಬಿಟ್ಟಿದ್ದೀನಿ. ಸೊ ಇವಾಗ ಅದು ಎಡಿಟ್ ಹತ್ರ ಇದೆ ಫುಟೇಜು. ಸೊ ನನ್ನ ಫೋನಲ್ಲೂ ಇಲ್ಲ, ಸ್ಟೋರೇಜ್ ಫುಲ್ ಆಗ್ಬಿಟ್ಟು ಡಿಲೀಟ್ ಮಾಡ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದೆ. ಸ್ವಲ್ಪ ಮೈಂಡ್ ಫುಲ್ಲು ಹೆಕ್ಟಿಕ್ ಪ್ರೆಷರ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಯಾವ ವ್ಲಾಗು ಮಾಡಿಲ್ಲ, ಏನೂ ಇಲ್ಲ ಇವತ್ತು. ಇನ್ನು 2 ದಿವಸ ಫುಲ್ ಬ್ಯಾಕ್ ಟು ಬ್ಯಾಕ್ ಈವೆಂಟ್ಸ್ ಇದೆ. ಆ ಈವೆಂಟ್ಸ್ ಎಲ್ಲ ಮುಗಿಸೋವರೆಗೂ ಸಿಕ್ಕಾಪಟ್ಟೆ ಟೆನ್ಷನ್ಸು. ಯಾಕಂದರೆ ಈವೆಂಟ್ಸ್ಗಳಿದ್ರೆ 1-2 ಟೆನ್ಷನ್ಸ್ಗಳಿರಲ್ಲ, ಸಿಕ್ಕಾಪಟ್ಟೆ ಟೆನ್ಷನ್ಸ್ಗಳಿರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ನಿಮಗೆ ಸೋಮವಾರ ಸಿಗ್ತೀನಿ. ಅಷ್ಟರಲ್ಲಿ ಏನಾದರೂ ಒಂದು ಕಾಂಟೆಂಟ್ ಆದರೆ ಏನಾದರೂ ಗ್ಯಾಪಲ್ಲಿ ಆದಷ್ಟು ರೆಕಾರ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಸಿಯಾ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.